ನನ್ನವಳು ನನ್ನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದಾರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ ಮತ್ತು ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಈ ಪ್ರಾಜೆಕ್ಟ್ ಲಿಂಕ್ಗೆ ಪಾಸ್ವರ್ಡ್ ನಾನು ಮಧ್ಯದಲ್ಲಿ ಎರಡು ನಂಬರ್ನ ಹೇಳ್ತೀನಿ, 3 ಸ್ಟೆಪ್ನ ನಂಬರ್ ಹೇಳ್ತೀನಿ. 3 ಸ್ಟೆಪ್ನ ನಾನು ಸ್ಕ್ರೀನಲ್ಲಿ ಹಾಕಲ್ಲ, ನಾನು ವಾಯ್ಸಿಂದನೇ ನಿಮಗೆ ಹೇಳ್ತೀನಿ. ಆ ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಹೊಸೊಬ್ಬರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಿತರ ವಿಡಿಯೋಗಳು ನಮ್ಮ ಚಾನಲ್ ಮೇಲೆ ಬರ್ತಾ ಇರ್ತವೆ, ನೋಡ್ಕೊತಾ ಇರಿ, ವಿಡಿಯೋ ಎಡಿಟಿಂಗ್ ಕಲಿತಾ ಇರಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಈ ಪ್ರಾಜೆಕ್ಟ್ ಲಿಂಕ್ಗೆ ಒಂದೇ ಥರದ ಪಾಸ್ವರ್ಡ್ ಹಾಕಿರ್ತೀನಿ, 2 ಫೋಟೋ ಎಫೆಕ್ಟ್ಗೆ ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಮೆಟೀರಿಯಲ್ಸ್ಗಳಿಗೆ ಒಂದೇ ಲಿಂಕ್ ಹಾಕಿರ್ತೀನಿ. ಆ ಲಿಂಕು ಪಾಸ್ವರ್ಡು ನಾನು ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಈ ವಿಡಿಯೋ ಮುಗಿಸೋದ್ರೊಳಗೆ 3 ಸ್ಟೆಪ್ ಪಾಸ್ವರ್ಡ್ ಇರುತ್ತೆ, ಆ ಸ್ಟೆಪ್ ಪಾಸ್ವರ್ಡ್ನ ಹೇಳ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಈ ಪಾಸ್ವರ್ಡ್ ಸಿಗುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಸ್ಟಾರ್ಟಿಂಗು ಈ ಥರ ಫೋಟೋ ಎಫೆಕ್ಟ್ಗಳು ಇರ್ತವೆಲ್ಲ, ಶೇಕ್ ಎಫೆಕ್ಟ್ಗಳು, ಇವೆಲ್ಲ ಫೋಟೋ ಶೇಕ್ ಎಫೆಕ್ಟ್ಗಳು ನಾನು ಆ್ಯಡ್ ಮಾಡಿರ್ತೀನಿ. ನೀವು ಇನ್ನೊಂದು ಮೆಟೀರಿಯಲ್ ಇರ್ತವೆ, ಮೆಟೀರಿಯಲ್ ಎಫೆಕ್ಟ್ಗಳು, ಇವೆಲ್ಲ ಹಾಕಿರ್ತೀವಿ. ನೋಡಿ, ಈ ಥರ ಎಲ್ಲನೂ ಕಾಪಿ ಮಾಡ್ಕೊಂಬಿಡ್ಬೇಕಾಗುತ್ತೆ. ಮಾರ್ಕ್ ಮಾಡಿ, ಎಲ್ಲ ಮಾರ್ಕ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ, ಪ್ಲಸ್ ಐಕನ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಲೇಯರ್ ಅಂತಿರುತ್ತೆ, ಕಾಪಿ ಆಗುತ್ತೆ. ಮತ್ತು ಈ ಫೋಟೋ ಎಫೆಕ್ಟ್ ಇರುತ್ತಲ್ಲ, ಅದರ ಮೇಲೆ ಹೋಗ್ಬಿಟ್ಟು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಮೇಲೆ ಕೊಟ್ಬಿಟ್ರೆ ಇಲ್ಲೆಲ್ಲ ಆ್ಯಡ್ ಆಗುತ್ತೆ, ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ನೋಡಿ, ಇನ್ನೂ ಇದರಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ಗಳು ಇರ್ತವೆ, ಅದು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೊದಲನೇ ವರ್ಡ್ಸ್ ಇರುತ್ತೆ ನೋಡಿ, ಆ ವರ್ಡ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಮತ್ತು ಶಂಕ ಅನ್ನೋ ವೆಬ್ಸೈಟು ಗೂಗಲಲ್ಲಿ ಸರ್ಚ್ ಮಾಡಿ, ಅರವಿಂದ ಶಂಕ ಅಂತ ಸರ್ಚ್ ಮಾಡಿ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ ಏನಿರುತ್ತೆ ಆ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಟೈಪ್ ಮಾಡ್ಕೊಂಡು ಮತ್ತು ಇಲ್ಲಿ ಯೂನಿಕ್ ಕೋಡ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೈಟ್ ಸೈಡಿಗೆ ಒಂದು ಯೂನಿಕ್ ಕೋಡ್ ಬರುತ್ತೆ. ಆ ಯೂನಿಕ್ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವು ಡಿಲೀಟ್ ಮಾಡಿರ್ತೀರಲ್ಲ ಅಲೈಟ್ ಮೋಷನ್ಗೆ ರಿಟರ್ನ್ ಬಂದು ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಅಲ್ಲಿ ಮೇಲ್ಗಡೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಆ ಕಡೆ ಈ ಕಡೆ ಒಂಚೂರು ಜರುಗಿಸಿ, ಒಂದು ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೇಲೆ ಥರ್ಡ್ ಆಪ್ಷನ್ ಮೇಲೆ ಇನ್ನೊಂಚೂರು ಝೂಮ್ ಔಟ್ ಬೇಕಾದರೂ ಮಾಡ್ಕೊಂಡು ಆ ಕಡೆ ಈ ಕಡೆ ಒಂಚೂರು ಜರುಗಿಸ್ಕೊಂಡು ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ನಂಬರ್ ಇರುತ್ತೆ, ನಂದು ನಂಬರನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ನಂಬರ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದನ್ನು ಏನು ಚೇಂಜ್ ಮಾಡಬೇಕಾಗಿಲ್ಲ. ನೋಡ್ತಾ ಇರ್ಬೋದು, ಗ್ರೂಪ್ 1 ಅಂತಿದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ತಾ ಇರ್ಬೋದು, ಇಲ್ಲಿ ಡೇಟ್ ಇರುತ್ತೆ ನೋಡಿ. ಈ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೇಟ್ ನಿಮ್ಮದು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಂದು ಇವತ್ತು 12 ಇದೆ, 12 ಅಂತ ಮಾಡ್ತಾಯಿದ್ದೀನಿ. ತಿಂಗಳು 4 ಇದೆ, 4 ಅಂತ ಹಾಕ್ತಾಯಿದ್ದೀನಿ. ಮತ್ತು ಇವತ್ತು ವಾರ, ಇಲ್ಲಿ ಕೆಳಗಡೆ ಬಂದರೆ ವಾರ ಇರುತ್ತೆ, ಅದು ವಾರನ ಡಿಲೀಟ್ ಮಾಡ್ಕೊಂಬಿಡಿ. ನೋಡಿ, ಡಿಲೀಟ್ ಆಯಿತು. ಈ ಶಂಕರ್ನ ವೆಬ್ಸೈಟ್ಗೆ ಬಂದು ಮತ್ತೆ ಇಲ್ಲಿ ಕನ್ನಡದಲ್ಲಿ ವಾರ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವತ್ತು ಶನಿವಾರ. ನೋಡಿ, ಈ ಥರ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡ್ಕೊಂಡು ಮತ್ತು ನೀವು ಅಲೈಟ್ ಮೋಷನಲ್ಲಿ ರಿಮೂವ್ ಮಾಡಿರ್ತೀರಲ್ಲ ಅದರಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿದರೆ, ಮತ್ತು ಇಲ್ಲಿ ಟೈಮಿಂಗ್ಸನ್ನು ಇರುತ್ತೆ, ಟೈಮಿಂಗು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮಿಂಗನ್ನು ನೀವು ಇಲ್ಲಿ 10 o'clock ಇದೆ ನೋಡಿ, ಈ 10 o'clock 11 o'clock 11:30 ಆ ಥರ ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, 30 ಇದೆ, 20 ಈ ಥರನೂ ಮಾಡ್ಕೋಬೋದು. ಮಾಡ್ಕೊಂಡು ರೈಟ್ ಟಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಬೇಕಾದರೂ ನಿಮಗೆ ಯಾವ ಥರ ಕಲರ್ ಬೇಕು ಆ ಥರನ ಕಲರ್ನ ನೀವು ಇಟ್ಕೊಳ್ಬೋದು. ನೋಡಿ, ರೆಡ್ ಕಲರ್ ಇಕ್ಕಿದ್ದೀನಿ ನಾನು, ಮುಂದೆ ಇಲ್ಲಿ ಮೇಲ್ಗಡೆ ರೆಡ್ ಕಲರ್ ಆಗಿದೆ.
ಮತ್ತು ಇನ್ನೊಂದು ಎಡಿಟ್ ಗ್ರೂಪ್ ಅಂತ ಇನ್ನೊಂದಿದೆ ನೋಡಿ, ಎಡಿಟ್ ಗ್ರೂಪು. ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಮೇಲ್ಗಡೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿರೋ ಅಡ್ರೆಸ್ನ ಎಲ್ಲನೂ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಮೊದಲು ಕ್ಲೀನಾಗಿ ನೋಡಿಬಿಟ್ಟು ಇಲ್ಲಿರೋ ಟೆಕ್ಸ್ಟ್ನ ಎಲ್ಲ ರಿಮೂವ್ ಮಾಡ್ಕೊಂಡು ನೀವು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ ನೋಡಿ. ನೋಡಿ ಈ ಥರ ಬರ್ಕೊಂಡು ಅಡ್ರೆಸ್ ಬರ್ಕೊಂಡು ರೈಟ್ ಸೈಡಿಗೆ ಸ್ಪೇಸ್ ಕೊಟ್ಕೊಳ್ಳಿ ಒಂಚೂರು. ರೈಟ್ ಸೈಡಿಗೆ ಈ ಕೋಡ್ನ ಮಾಡ್ತಾ ಇರ್ಬೋದು, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಪ್ರಾಜೆಕ್ಟ್ ಲಿಂಕ್ಗೆ ಈ ಥರ ಕಲರ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪಾಸ್ವರ್ಡ್ ಹೇಳ್ತೀನಿ ನೋಡಿ, 55 ಎಂಟ್ರಿ ಮಾಡ್ಕೊಳ್ಳಿ ನೀವು. 55 ಪಾಸ್ವರ್ಡ್ ಮೊದಲನೇ ಸ್ಟೆಪ್ ಅಂದ್ಬಿಟ್ಟು 55. ಮೊದಲನೇ ಸ್ಟೆಪ್ಪು 3 ಸ್ಟೆಪ್ ಇರುತ್ತೆ, 3 ಸ್ಟೆಪ್ಪನ್ನು ಹೇಳ್ತೀನಿ. ಮೊದಲನೇ ಸ್ಟೆಪ್ಪು 55 ಎಂಟ್ರಿ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ನು ನೀವು ಚೇಂಜ್ ಮಾಡ್ಕೋಬೋದು. ನೋಡಿ ಚೇಂಜ್ ಮಾಡ್ಕೋತಾ ಇದ್ದೀನಿ ನೋಡಿ, ಈ ಥರ ಕಲರ್ ಚೇಂಜ್ ಮಾಡ್ಕೊಂಡು ಮತ್ತು ಇಲ್ಲಿ ಕೆಳಗಡೆಗೆ ಹುಡುಗಿ ಹೆಸರು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಮೇಲ್ಗಡೆ ಹುಡುಗನ ಹೆಸರು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಹುಡುಗನ ಹೆಸರನ್ನ ಲೆಫ್ಟ್ ಸೈಡಿಗೆ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ರೈಟ್ ಸೈಡಿಗೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ಮತ್ತೆ ಪೇಸ್ಟ್ ಮಾಡಿ ಮತ್ತು ಕೆಳಗಡೆಗೆ ಹುಡುಗಿ ಹೆಸರು ಅಂತ ಇರುತ್ತೆ, ಹುಡುಗಿ ಹೆಸರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಟೈಪ್ ಮಾಡ್ಕೊಂಡು ಇಲ್ಲಿ ಕೋಡ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದರೆ ಕಲರ್ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟು ಬ್ಯಾಕ್ಗ್ರೌಂಡಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಂಗೆ ಕಲರ್ನ ಇಟ್ಕೊಳ್ಳಿ ನೀವು. ನೋಡಿ ಈ ಥರ ನಾನು ಇವಾಗ ಪಿಂಕ್ ಕಲರ್ ಇಕ್ಕಿದ್ದೀನಿ, ಕಾಣಿಸ್ತಾ ಇದೆ ಚೆನ್ನಾಗಿ, ನೋಡ್ತಾ ಇರ್ಬೋದು. ಎಲ್ಲ ಸ್ಟೆಪ್ಪು ಆಯಿತು, ಮತ್ತು ಅಡ್ರೆಸ್ ಆಯಿತು, ಮತ್ತು ವಿವಾಹ ಸ್ಥಳ ವಿವಾಹ ಮುಹೂರ್ತ ಆಯಿತು. ಫೋಟೋ ಇದೆ ನೋಡಿ ಇಲ್ಲಿ ಕೆಳಗಡೆಗೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಕಲರ್ ಫಿಲ್ ಅಂತಿದೆ ನೋಡಿ, ಸ್ಟಾರ್ ಐಕನ್ ಇದೆ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆಗೆ ಈ ಫೋಟೋಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಥರ ಫೋಟೋ ಬೇಕು ಆ ಫೋಟೋನ ಆ್ಯಡ್ ಮಾಡ್ಕೊಂಡು ನೋಡಿ ಆ ಕಡೆ ಈ ಕಡೆ ಒಂಚೂರು ಜರುಗಿಸ್ಕೊಂಡು ಇನ್ನೊಂದು ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತು ನಿಮಗೆ ಬೇಕಾಗಿರುವಂಥ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಲ್ಲ ಫೋಟೋನು ಆ್ಯಡ್ ಮಾಡ್ತಾಯಿದ್ದೀನಿ. ಫೋಟೋ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಥರ್ಡ್ ಆಪ್ಷನ್ ಮೇಲೆ ಹೋಗಿ ಜೂಮು ಔಟು ಜೂಮ್ ಇನ್ನು ಮಾಡ್ಕೋಬೋದು. ಎಲ್ಲ ಫೋಟೋನು ಇದೇ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪು ಪಾಸ್ವರ್ಡು ಬರ್ಕೊಳ್ಳಿ, 22 ಸೆಕೆಂಡ್ ಸ್ಟೆಪ್ 22 ಪಾಸ್ವರ್ಡ್. ನೋಡ್ತಾ ಇರ್ಬೋದು ಸೆಕೆಂಡ್ ಸ್ಟೆಪ್ಪು ಹೇಳಿದ್ದೀನಿ ಪಾಸ್ವರ್ಡು. ಇನ್ನೊಂದು ಕಲರ್ ಫಿಲ್ ಅನ್ನೋದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಬಂದರೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ನಿಮಗೆ ಫೋಟೋ ಇಷ್ಟ ಆಗುವಂಥ ಫೋಟೋಗಳನ್ನ ಚೂಸ್ ಮಾಡ್ಕೊಂಡು, ಫೋಟೋಗಳು ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಒಂಚೂರು ಕೆಳಗಡೆ ಮೇಲ್ಗಡೆ ಜರುಗಿಸ್ಕೊಂಡು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಜರುಗಿಸ್ಕೋಬೇಕು. ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಷ್ಟ ಆಗುವಂಥ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೋಟೋಗಳನ್ನ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಆ್ಯಡ್ ಆಗ್ತವೆ. ನೋಡಿ ಈ ಫೋಟೋ ಇನ್ನೊಂಚೂರು ಜೂಮ್ ಮಾಡ್ಕೊಂಡು ಆ ಕಡೆ ಒಂಚೂರು ಈ ಕಡೆ ಒಂಚೂರು ಜರುಗಿಸೋಣ. ನೋಡ್ತಾ ಇರ್ಬೋದು ಫೋಟೋನ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ. ನೋಡಿ ಈ ಥರ ಒಂಚೂರು ಕೆಳಗಡೆಗೆ ನೋಡಿ ಈ ಥರ ಎಲ್ಲ ಫೋಟೋನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಫೆಕ್ಟು ಆ್ಯಡಲ್ಲಿ ಇರುತ್ತೆ ನೋಡಿ. ಮತ್ತು ಬ್ಯಾಕ್ ಬಂದ್ಬಿಟ್ಟು ನೋಡಿ ಇಲ್ಲಿ
ಇದು ಮೂಲೆಯಲ್ಲಿ ಇರುತ್ತೆ ನೋಡಿ, ಆ ಮೂಲೆ ಕ್ಲಿಕ್ ಮಾಡಿದರೆ ಸೇವ್ ಮಾಡ್ಕೊಬೋದು. ಥರ್ಡ್ ಸ್ಟೆಪ್ಪು 11 ಥರ್ಡ್ ಸ್ಟೆಪ್ ಪಾಸ್ವರ್ಡ್. ಈ 3 ಪಾಸ್ವರ್ಡ್ನ ಹಾಕ್ಬಿಟ್ರೆ ಲಿಂಕು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂಥ ಕ್ವಾಲಿಟಿನ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳ್ತಾ, ಪಾಸ್ವರ್ಡು ಸ್ಕ್ರೀನಲ್ಲಿ ಬರೋದಿಲ್ಲ ಮತ್ತು ಕಮೆಂಟ್ ಮಾಡಬೇಡಿ. ಈ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಪಾಸ್ವರ್ಡ್ ಸಿಗೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಮರೀದೆ ಇನ್ನೂ ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.